JCB ಹೇಗೆ ಗುಡಿಸಿ ಗುಂಡಾಂತರ ಮಾಡುತ್ತೋ ಅದೇ ಥರ ಈ ಮೂರು ಪಕ್ಷಗಳು ಕೂಡ ಕರ್ನಾಟಕವನ್ನು ಗುಡಿಸಿ ಗುಂಡಾಂತರ ಮಾಡ್ತಾ ಇವೆ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ. ಆದರೆ ಆ JCB ಬಿಟ್ಟು ನಮಗೆ ಬೇರೆ ಏನೂ ಕಾಣ್ತಾನೆ ಇಲ್ಲ. ಒಂದು ಕ್ರೇಜ್ ಮುಖಾಂತರ ಬಂದವರು, ಅವರೇನು ರಾಜಕೀಯಕ್ಕೆ ಬರಬೇಕಾಗಿತ್ತು ಅಂತಲ್ಲ. ಇಲ್ಲಿನ ಒಂದು ನಾವು ಇವತ್ತು ನೋಡೋದಾದ್ರೆ ಬಹಳ ಒಳ್ಳೆಯ ರೈತ ಚಳುವಳಿಯಾಗಿದೆ, ಬಂಡಾಯ ಚಳುವಳಿ ಕೂಡ ಆಗಿದೆ. ಅದನ್ನ ಹೊರತುಪಡಿಸಿದ್ರೆ ಕನ್ನಡದ ಗೋಕಾಕ್ ಚಳುವಳಿ ಅಂತ ಬಂದಿದೆ. ಅಂದ್ರೆ ಎಲ್ಲ ಜನರು ಒಳಗೊಂಡಂತಹ 3 ದೊಡ್ಡ ಚಳುವಳಿಗಳು ಬಂದಿದ್ದಾವೆ. ಪರ್ಯಾಯ ರಾಜಕಾರಣ ಕರ್ನಾಟಕದಲ್ಲಿ ಸಾಧ್ಯ ಇದೆಯಾ ಅನ್ನೋಂಥದ್ದು. ಉಪೇಂದ್ರ ಅವ್ರು ಒಳ್ಳೆಯವರು, ರವಿಕೃಷ್ಣ ರೆಡ್ಡಿ ಅವರು ಒಳ್ಳೆಯವರು, ಬಟ್ ನನಗೇನು ಆಗಲಿಲ್ಲ, ನನ್ನ ಕಷ್ಟಕ್ಕೆ ಅವ್ರೇನು ಆಗಲಿಲ್ಲಲ್ಲ. ರವಿಕೃಷ್ಣ ರೆಡ್ಡಿ ಅವರು ದುಡ್ಡು ಕೊಡಬೇಕಾ, ಉಪೇಂದ್ರ ಅವರು ದುಡ್ಡು ಕೊಟ್ಟು? ಈಗ ನೀವು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು 4.5 ವರ್ಷ ಅವನಿಗೆ ಈ ಪ್ರಜಾಪ್ರಭುತ್ವದ ಮೌಲ್ಯಗಳು, ಪ್ರಾಮಾಣಿಕತೆ ಬಗ್ಗೆ ಎಲ್ಲ ಹೇಳಿ, ಇನ್ನೇನು ಚುನಾವಣೆ 6 ತಿಂಗಳಿದ್ದವಾಗ ನಾನೊಂದು 5,000 10,000 ಅವ್ನ ಕೆಪಾಸಿಟಿ ನೋಡಿ ಕೊಟ್ಟರೆ ನಿಮ್ಮ 4.5 ವರ್ಷದ ಶ್ರಮ ಹೋಗ್ಬಿಡುತ್ತೆ. ಬಟ್ ಮತದಾರರು ಹಣ ಜಾತಿನೇ ನೋಡಾಕ್ತಾರೆ. ನಿಮ್ಮ ಮುಂದೆ ಸವಾಲಿದೆ. ಯಾರು ಸ್ವಾಮಿ ಪ್ರಾಮಾಣಿಕರ? ಹಂಗಾದ್ರೆ ನಿಮ್ಮ ಪಾರ್ಟಿಯವರು ಇದ್ದಾರ, ಕರ್ಕೊಂಡು ಬನ್ನಿ. ಸೊ ನಾನು HK ವಿವೇಕಾನಂದ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೆ. ಇದಕ್ಕಿಂತ ಮುಂಚೆ 2 ಎಪಿಸೋಡ್ಗಳು ಮಾಡಿದ್ದೀನಿ, ನೋಡದೇ ಇರೋ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಸಾಮಾಜಿಕ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ಪಾದಯಾತ್ರೆ ಮಾಡಿದ್ದಾರೆ, ಮಾನವೀಯ ಮೌಲ್ಯಗಳ ಪುನರುತ್ಥಾನದ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ನಾನು ಮಾತಾಡ್ಬೇಕು ಅಂದ್ಕೊಂಡಿರೋದು ಏನು ಅಂತಂದರೆ, ಅಲ್ಟರ್ನೇಟಿವ್ ರಾಜಕಾರಣ ಅಂದರೆ ಪರ್ಯಾಯ ರಾಜಕಾರಣ ಕರ್ನಾಟಕದಲ್ಲಿ ಸಾಧ್ಯ ಇದೆಯಾ ಅನ್ನೋವಂಥದ್ದು. ನಾನು ಹೇಳಿದೆ JCB ಪಕ್ಷಗಳಂತ ನಾವು ಜನಸಾಮಾನ್ಯರು ಕರಿತೀವಿ. JCB ಹೇಗೆ ಗುಡಿಸಿ ಗುಂಡಾಂತರ ಮಾಡುತ್ತೋ ಅದೇ ಥರ ಈ 3 ಪಕ್ಷಗಳು ಕೂಡ ಕರ್ನಾಟಕವನ್ನು ಗುಡಿಸಿ ಗುಂಡಾಂತರ ಮಾಡ್ತಾ ಇವೆ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ. ಆದರೆ ಆ JCB ಬಿಟ್ಟು ನಮಗೆ ಬೇರೆ ಏನೂ ಕಾಣ್ತಾನೆ ಇಲ್ಲ ಅನ್ನೋ ಥರ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದರ ಮಧ್ಯದಲ್ಲಿ ಒಂದಷ್ಟು ಅಲೆಗಳು ಆಗಾಗ್ಗೆ ಸೃಷ್ಟಿಯಾಗ್ತಾ ಇವೆ. ಆಪ್ನ ಒಂದು ಅಲೆ, ಅಥವಾ KRS ಕರ್ನಾಟಕ ರಾಷ್ಟ್ರ ಸಮಿತಿ ರವಿಕೃಷ್ಣ ರೆಡ್ಡಿ ಅವರದೊಂದಲೆ, ಪ್ರಜಾಕೀಯ ಅವ್ರದ್ದೊಂದಲೆ, ಈಗ ಕಾಕ್ರೋಚ್ ಜನತಾ ಪಾರ್ಟಿ, ಈ ಥರದ ಒಂದಷ್ಟು ಅಲೆಗಳು ನಮ್ಗೆ ಅವಾಗವಾಗೆ ಕಾಣ್ತಾ ಇದೆ. ಆದರೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಜನತಾದಳ ಅನ್ನೋದೊಂದು ಪ್ರಾದೇಶಿಕ ಪಕ್ಷ ಅನ್ನೋದೊಂದು ಬಿಟ್ಟರೆ, ಅದು ಕೂಡ ಸೀಮಿತವಾಗಿ ಒಂದಷ್ಟು ಕಡೆ ಪ್ರಭಾವ ಉಳಿಸ್ಕೊಂಡಿದ್ದನ್ನು ಬಿಟ್ಟರೆ, ಸಮಗ್ರ ಕರ್ನಾಟಕ ಒಪ್ಪಿತ ಆಗುವಂಥ, ಕನ್ನಡಿಗನನ್ನು ಪ್ರತಿನಿಧಿಸುವಂಥ ಒಂದು ಪಕ್ಷ ಈವರೆಗೂ ಬಂದಿಲ್ಲ. ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ನೋಡಿ, ಕರ್ನಾಟಕದಲ್ಲಿ ಇಡೀ ರಾಷ್ಟ್ರದಲ್ಲೇ ಇಲ್ಲದಷ್ಟು ಜಾತಿ ರಾಜಕೀಯ ಸ್ವಲ್ಪ ಆಳವಾಗೋಗಿದೆ. ನೀವು ಹೇಳ್ಬೋದು ಬೇರೆ ಕಡೆ ಇಲ್ವಾ ಅಂತ. ಇದ್ದರೂ ಕೂಡ ಹೆಚ್ಚು ಕಡಿಮೆ ಜಾತಿಯ ರಾಜಕೀಯ ಕರ್ನಾಟಕದಲ್ಲಿ ಬೇರೆ ಎಲ್ಲ ಕಡೆ ಇದು, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಇದೆ. ಎರಡನೇದಾಗಿ ಈಗ ದಕ್ಷಿಣ ಭಾರತದಲ್ಲಿ ತಗೊಂಡ್ರೆ ಒಂದು ಪರ್ಯಾಯ ರಾಜಕೀಯವನ್ನು ನಾವು ನೋಡೋದಾದರೆ, ಆಂಧ್ರದಲ್ಲಿ NTR ಅವರದ ಒಂದು ಇದು, ತಮಿಳ್ನಾಡಲ್ಲಿ CN ಅಣ್ಣಾದೊರೈ ಅವರದ ಒಂದು, ಅಂದರೆ ಆ ಕ್ಷಣಕ್ಕೆ ಬಂತು. ಅದಾದ ಮೇಲೆ ಈಗ ವಿಜಯ್ ಅವರು ಬಂದರು. ಅಲ್ಲಿ ಏನಾಗಿದೆ ಅಂದರೆ, ಒಂದು ಕ್ರೇಜ್ ಮುಖಾಂತರ ಬಂದವರು, ಅವರೇನು ರಾಜಕೀಯಕ್ಕೆ ಬರಬೇಕಾಗಿತ್ತು ಅಂತಲ್ಲ, ಕ್ರೇಜ್ ಮುಖಾಂತರ ಬಂತು. ಆದರೆ ಇಲ್ಲಿನ ಒಂದು ನಾವು ಇವತ್ತು ನೋಡೋದಾದರೆ, ಇಲ್ಲಿ ಬಹಳ ಒಳ್ಳೆಯ ರೈತ ಚಳುವಳಿಯಾಗಿದೆ, ಅಲ್ಲೆಲ್ಲೂ ಇಲ್ಲದೆ ಇರುವಂಥದ್ದು. ಬಂಡಾಯ ಚಳುವಳಿ ಕೂಡ ಆಗಿದೆ, ಪ್ರಗತಿಪರವಾದ ಬಂಡಾಯ ಚಳುವಳಿ. ಅದನ್ನು ಹೊರತುಪಡಿಸಿದ್ರೆ ಕನ್ನಡದ ಗೋಕಾಕ್ ಚಳುವಳಿ ಅಂತ ಬಂದಿದೆ. ಅಂದರೆ ಎಲ್ಲ ಜನರು ಒಳಗೊಂಡಂತಹ 3 ದೊಡ್ಡ ಚಳುವಳಿಗಳು ಬಂದಿದ್ದಾವೆ. ಇನ್ನು ಪಕ್ಷ ಬಿಟ್ಟು ಹೋದಂತಹ ಯಡಿಯೂರಪ್ಪ ಅಥವಾ ಬಂಗಾರಪ್ಪ ಅಥವಾ ಸಿದ್ದರಾಮಯ್ಯ ಈ ಥರದ್ದು ಬಿಟ್ಬಿಡಿ. ಆದರೆ ನಿಜವಾದ ಪರ್ಯಾಯ ಶಕ್ತಿಯಾಗಿ ಬರಬೇಕಾಗಿತ್ತು. ಆದರೆ ಒಂದು ತಿಳ್ಕೊಳ್ಳಿ, ರೈತ ಸಂಘ ಪ್ರಬಲವಾಗಿದ್ದ ಸಂದರ್ಭದಲ್ಲೂ ಕೂಡ ಇಡೀ ಕರ್ನಾಟಕದಲ್ಲಿ ಇಲ್ಲಿವರೆಗೂ 3 ರೈತ ಹೋರಾಟಗಾರರು ಗೆದ್ದಿರೋದು. ಒಂದು ನಂಜುಂಡಸ್ವಾಮಿಯವರು, ಇನ್ನೊಂದು ಪುಟ್ಟಣ್ಣಯ್ಯ, ಇನ್ನೊಂದು ಬಾಬಾಗೌಡ ಪಾಟೀಲ್ ಅವರು. ಬಾಬಾಗೌಡ ಪಾಟೀಲ್ ಆಮೇಲೆ BJPಗೆ ಹೋದರು. ಅದಕ್ಕೆ ಮೊದಲು 3 ಜನ. ಅಂದರೆ ಕನ್ನಡ ಚಳುವಳಿಯ ಯಾವುದು ಕೂಡ ಬೆಂಗಳೂರಲ್ಲಿ ಒಂದು ಕಾರ್ಪೊರೇಷನ್ ಎಲೆಕ್ಷನ್ನು ಕೂಡ ಗೆಲ್ಲಕ್ಕಾಗಲಿಲ್ಲ, ಯಾವುದು ಕನ್ನಡ ಚಳುವಳಿ. ಇನ್ನು ಬಂಡಾಯ ಚಳುವಳಿ ಅಥವಾ ಸರ್ವೋದಯ ಅಥವಾ ಪ್ರಗತಿ ರಂಗ, ಇವು ಕನ್ನಡ ಪಕ್ಷ, ಇವು ಕೂಡ ಯಾವುದೇ ರೀತಿಯ ಇಂಪ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅನ್ನೋದಾದರೆ, ಒಂದು ಜಾತಿ ರಾಜಕೀಯ, ಎರಡನೇದಾಗಿ ಕ್ರೇಜು ರಾಜಕೀಯವಾಗಲಿ ಎಲ್ಲೇ ಆಗಲಿ. ನೋಡಿ, ವಿಜಯ್ ಅವರು ಚುನಾವಣಾ ಪ್ರಚಾರಕ್ಕೆ ಹೋದಾಗ ಕನಿಷ್ಠ ಅಂದ್ರೂ 3 ರಿಂದ 4 ಲಕ್ಷ ಜನ ಸೇರ್ತಾಯಿದ್ರು. ಯಾರು ದುಡ್ಡು ಕೊಟ್ಟು ಕರೆಸೋರಲ್ಲ, ಸುಮ್ಮನೆ. ಅಂದರೆ ಆ ಮಟ್ಟದ ಕ್ರೇಜು. NTRನ್ನು ಎಲ್ಲರ ಮನೆಯಲ್ಲೂ ಕೃಷ್ಣನ ಥರ ಫೋಟೋ ಹಾಕಿ ಪೂಜೆ ಮಾಡ್ತಾಯಿದ್ರು. MJR ಸತ್ತಾಗಲೇ ಎಷ್ಟೋ ಜನ ಸೂಸೈಡ್ ಮಾಡಿಕೊಂಡ್ರು. ಅಂದರೆ ಆ ಮಟ್ಟದ ಕ್ರೇಜನ್ನು ಉಂಟು ಮಾಡುವಂಥ ರಾಜಕೀಯ ನಾಯಕರಾಗಲಿ ಯಾರೇ ಆಗಲಿ ಇಲ್ಲ. ಒಳ್ಳೆಯವರಿದ್ದಾರೆ,
ಗೋಪಾಲ್ ಗೌಡ್ರ ನೇತೃತ್ವದಲ್ಲಿ ಆಯಿತು, ಬೇರೆ ಬೇರೆಯವರೆಲ್ಲ ಆಯಿತು. ಆದರೆ ಆ ಕ್ರೇಜ್ ಸೃಷ್ಟಿ ಮಾಡಲಿಕ್ಕೆ ನೀವೇನು ಹೇಳಿದ್ರಿ ಈಗ KRS ಪಕ್ಷದಲ್ಲಿ ಇರ್ಬೋದು. ಈಗ ಉದಾಹರಣೆಗೆ ಸುಮ್ಮನೆ ಜನರಲ್ಲಾಗಿ ಹೇಳ್ತೀನಿ, ನಾನೇನು ಇದಕ್ಕೆ ಅಧ್ಯಯನ ಬೇಕಾಗಿಲ್ಲ. ರವಿಕೃಷ್ಣಾರೆಡ್ಡಿ ಅವರು ಅಲ್ಲೆಲ್ಲ ಒಂದು ಬಂದು ಭಾಷಣ ಮಾಡ್ತಾರೆ ಅಂತ ಅತಿಥಿ ಅಂದರೆ 200 ಜನ, 300 ಜನ, 500 ಜನ. ಉಪೇಂದ್ರ ಅವ್ರು ಬಂದರೆ 2000 ಜನ, 3000 ಜನ, 4000 ಸಿನಿಮಾದಲ್ಲಿ. ಸೊ ಇದು 5.5-6 ಕೋಟಿ ಜನರಿರುವಂಥದ್ದು. ಸೊ ಇಲ್ಲಿ ದಲಿತ ಚಳುವಳಿಗಳು ಪ್ರಭಾವವಾಗಿದೆ, ಕನ್ನಡ ಚಳುವಳಿಗಳು ಪ್ರಭಾವವಾಗಿದೆ, ರೈತ ಚಳುವಳಿಗಳು ಪ್ರಭಾವವಾಗಿದೆ. ಈ 3 ಪ್ರಭಾವಗಳನ್ನು 3 ರಾಜಕೀಯ ಪಕ್ಷಗಳು ಬಹುತೇಕ ಹಿಡಿದಿಟ್ಕೊಂಡಿದ್ದಾವೆ. ಸೊ ಈ ಸದ್ಯದಲ್ಲಿ ಪರ್ಯಾಯ ರಾಜಕೀಯ ನೀವು ನೇರ ರಾಜಕೀಯ ಮಾಡಬಾರ್ದು. ಯಾಕಂದರೆ ವಿಜಯ್ ಕೂಡ ನೇರ ರಾಜಕೀಯ ಮಾಡಿದವರಲ್ಲ, ಅವರ ಅಭಿಮಾನಿ ಸಂಘಗಳ ಮುಖಾಂತರ ಮಾಡಿ ಆ ಕ್ರೇಜ್ ಹೋದಾಗ ಅದು ಕೂಡ ಯಾರೂ ಎಕ್ಸ್ಪೆಕ್ಟ್ ಮಾಡಿಲ್ಲ, ಒಂದಷ್ಟು ಮಟ್ಟಿಗೆ ಬಂತು. ಇನ್ನು ಅಸ್ಸಾಮು ಆ ಥರದ್ರಲ್ಲಿ ಒಂದಷ್ಟು ಹೋರಾಟಗಳು ಬಂತು. ಇಲ್ಲ, ಆ ಥರದ ಚಳುವಳಿಯನ್ನು ಹುಟ್ಟಾಕಿ ನೀವು ಅನಂತರ ರಾಜಕೀಯ ಮಾಡಬೇಕು. ನೇರ ರಾಜಕೀಯ ಮಾಡೋದು ಭಾಳ ಕಷ್ಟ. ಅಥವಾ ಹಳಬರನ್ನೆಲ್ಲ ಹಾಕ್ಕೊಂಡ್ರು ಆ ಕ್ರೇಜ್ ಇಲ್ಲ. ಕ್ರೇಜ್ ಇರುವ ನಾಯಕ ಯಾರೂ ಇಲ್ಲ. ರಾಜ್ಕುಮಾರ್ ಹೇಳ್ತಾರೆ, ಬಟ್ ಅದೇನು ಪರೀಕ್ಷೆಗೆ ಒಳಪಡಲೇ ಇಲ್ಲ. ಸೊ ಆ ಥರದ ಒಂದು ಕ್ರೇಜ್ ಆಗಲಿ ಅಥವಾ ಒಂದು ಚಳುವಳಿಯನ್ನು ಹುಟ್ಟಾಕಿದವರು ಯಾರೂ ಇಲ್ಲದೆ ಇರೋದ್ರಿಂದ ಪರ್ಯಾಯ ರಾಜಕೀಯ ತುಂಬ ಕಷ್ಟ ಇದೆ. ಮತ್ತು ಸಂಪನ್ಮೂಲಗಳು ಕೂಡ ಈಗ ಜಾಸ್ತಿ ಬೇಕು. ಪರ್ಯಾಯ ರಾಜಕೀಯವನ್ನು ನೀವು ಒಳ್ಳೆ ತಂದಲ್ಲೇ ಮಾಡಬೇಕು ಅಂದರೆ ಸಮಾಜವೇ ಒಳ್ಳೆಯದಾಗಿಲ್ಲ. ಸಮಾಜ ಒಳ್ಳೆಯದಾಗಬೇಕು. ನನ್ನ ಹತ್ರ ಈಗ ಒಂದು 10,000 ಕೋಟಿನೋ 5,000 ಕೋಟಿನೋ ಇಟ್ಕೊಂಡು ಯಾರಾದರೂ ಬಂದರೆ ಅವರು ಒಂದಷ್ಟು ಜನಗಳನ್ನೆಲ್ಲ ಕೊಂಡುಕೊಂಡು ಅಥವಾ ಪ್ರಚಾರ ಕೊಟ್ಟು ಅವರು ಒಂದಷ್ಟು ಹುಟ್ಟಾಕ್ಬೋದು. ಮಾತಿನಿಂದ ನಾವು ಅದನ್ನು ಸೃಷ್ಟಿ ಮಾಡ್ತೀವಿ ಅಂದರೆ ಬಹಳ ಕಷ್ಟ. ಈಗ ನೋಡಿ, ಆ ಕಾಕ್ರೋಚ್ ಜನತಾ ಪಾರ್ಟಿದು ಕೂಡ ಏನು ಅದಕ್ಕೊಂದು ಸಂಘಟನಾತ್ಮಕ ಇಲ್ಲ. ಇಲ್ಲಿ ಇರುವಂತಹ ನಾಯಕರುಗಳೇ ಕೂಡ ಈಗ ನೋಡಿ, ದೇವೇಗೌಡರು, ಆಮೇಲೆ ಸಿದ್ದರಾಮಯ್ಯ, ಯಡಿಯೂರಪ್ಪ, ಸೊ ಈ ಥರ ಈಗ ಈ 2ನೇ ಜನ್ರೇಷನಲ್ಲಿ DK ಶಿವಕುಮಾರ್, ವಿಜಯೇಂದ್ರ, ಕುಮಾರಸ್ವಾಮಿ ಈ ಥರದವ್ರು ಇದ್ದಾರೆ. ಸೊ ಇವರೇ ಜನಗಳ ಮುಖ್ಯ ವಾಹಿನಿಯಲ್ಲಿ ಮಾಡ್ತಾ ಹೋಗ್ತಿದ್ದಾರೆ. ನೀವು ಪರ್ಯಾಯ ರಾಜಕೀಯದ ಅವಕಾಶ ಏನೋ ಇದೆ, ಆದರೆ ರಿಸಲ್ಟ್ ಬರಲಿಕ್ಕೆ ತುಂಬ ಶ್ರಮಪಟ್ಟರೆ ಈಗಲಿಂದ 33ನೇ ಚುನಾವಣೆಗೆ ಏನಾದ್ರೂ ಒಂದಷ್ಟು ಸಿದ್ಧರಾಗಬಹುದು. ಅಷ್ಟೊತ್ತಿಗೆ ಡಿಮಾರಲೈಸ್ ಮಾಡಲಿಕ್ಕೂ ಕೂಡ ಈ ರಾಜಕೀಯ ಅವರು ಇರ್ತಾರೆ. ಅವರು ಚುನಾವಣಾ ಚಾಣಕ್ಯರನ್ನು ಅಪಾಯಿಂಟ್ ಮಾಡ್ಕೋತಾರೆ. ಈಗ ನಮಗೆ ಪರ್ಯಾಯ ರಾಜಕೀಯ ಇರುವ ದೊಡ್ಡ ಸವಾಲು ಆ ಚುನಾವಣಾ ಪ್ರಶಾಂತ್ ಕಿಶೋರ್ ಥರದವರು, ಆಗ ಒಬ್ಬರೇ ಹೆಸರು ಹೇಳ್ತಿದ್ವಿ, ಈಗ ಆ ಥರದ್ದು ಬಂದಿದ್ದಾರೆ. ಅವರು ನಾವು ಪರ್ಯಾಯ ರಾಜಕೀಯನ ಡಿಮಾರಲೈಸ್ ಮಾಡಿ ಅದನ್ನೇ ಅವರು ಮಾಡಲಿಕ್ಕೆ ಅವ್ರ ಹತ್ರ ಎಲ್ಲ ತಂತ್ರಗಾರಿಕೆಗಳು ಇದ್ದಾವೆ. ಅದನ್ನು ಬಳಸ್ಕೊಳ್ಳೋದ್ರಿಂದನೇ ನಿಮಗೆ ಚುನಾವಣೆ ಮೇಲೆ ಚುನಾವಣೆ ಅವರೇ ಅಲ್ಲಿ ಬರ್ತಾ ಇರ್ತಾರೆ. ಈಗ ವೆಸ್ಟ್ ಬೆಂಗಾಲ್ ಚುನಾವಣೆಯನ್ನು ನೋಡಿ, ಅಷ್ಟು ಸುಲಭವಾಗಿರಲಿಲ್ಲ. ಆದರೆ 15 ವರ್ಷದ ನಂತರ ಕೂಡ ಅವರು ಅದನ್ನೇನೋ ಒಂದು ತಂತ್ರಗಾರಿಕೆಯಿಂದನೇ ಸೋಲಿಸಲಿಕ್ಕೆ ಸಾಧ್ಯ ಆಯಿತು. ಈಗಲೂ ಅಷ್ಟೇ. ಈಗ DK ಶಿವಕುಮಾರ್ ಅವರು ಕೂಡ ತಂತ್ರಗಾರಿಕೆಯಲ್ಲೇ ಚುನಾವಣೆಗೆ ಹೋಗಬೇಕು, ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಅದರಿಂದ ಪರ್ಯಾಯ ರಾಜಕೀಯ ಸಾಧ್ಯತೆ ತುಂಬ ಕ್ಷೀಣ. ಆದರೆ ನಿರಾಸೆಯಾಗೋದು ಬೇಕಾಗಿಲ್ಲ. ಯಾಕಂದರೆ ಪರ್ಯಾಯ ರಾಜಕೀಯ ಜೀವಂತ ಇದ್ದರೆ ನಮಗೆ ಕನ್ನಡಕ್ಕೆ ಬಹಳ ಇದಿದೆ. ಏನಾದರೂ ಒಂದು ಐತಿಹಾಸಿಕ ಕ್ಷಣ ಭಾವನಾತ್ಮಕವಾಗಿ ಕನ್ನಡಿಗರನ್ನು ರೊಚ್ಚಿಗೆಬ್ಬಿಸಿದ್ರೆ, NTR ಟೈಮಲ್ಲಿ ವಿಜಯ್ ಭಾಸ್ಕರ್ ರೆಡ್ಡಿನ ಇಂದಿರಾ ಗಾಂಧಿ ಏರ್ಪೋರ್ಟಲ್ಲಿ ಅವಮಾನ ಮಾಡಿದ್ರು ಅನ್ನುವ ಕಾರಣಕ್ಕೆ ಅಲ್ಲಿ ಒಂದು ಭಾವನಾತ್ಮಕವಾಗಾಯಿತು. ಅದನ್ನು ಉಪಯೋಗಿಸ್ಕೊಳ್ಲಿಕ್ಕೆ ಅಲ್ಲಿ NTR ಥರದ ನಾಯಕ ಇದ್ದ. ಈ ಕ್ಷಣಕ್ಕೆ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡಿದ್ರೆ ಆ ಥರ ಇಲ್ಲ. ಇದೇನು ಅಂದರೆ ಭಾವನಾತ್ಮಕವಾಗಿ ಜನ ಕೆರಳುವಾಗ ಅಲ್ಲಿ ಒಬ್ಬ ಆ ರೀತಿಯ ನಾಯಕ ಇದ್ದರೆ ಆಗ ಒಂದಷ್ಟು ಪರ್ಯಾಯ ರಾಜಕೀಯ ಬರುತ್ತೆ. ವಿಚಾರಗಳಿಂದ ಗೆಲ್ತೀವಿ ಅಂದರೆ ಈ ಕ್ಷಣದಲ್ಲಾಗಲ್ಲ. ಎಲ್ಲವೂ ವ್ಯಕ್ತಿ ಕೇಂದ್ರೀಕೃತ ಆಗೋಗಿದೆ. ನಾವೆಲ್ಲವೂ ಸಿನಿಮಾ ಶೈಲಿಯಲ್ಲೇ ನಾವು ಅದನ್ನು ನೋಡ್ತಾ ಇರ್ತೀವಿ. ಈಗ ಕನ್ನಡದಲ್ಲಿದ್ದಂಥ ಒಬ್ಬ ಸೂಪರ್ ಸ್ಟಾರ್ ಅಂದರೆ ಹೆಚ್ಚು ಕಡಿಮೆ ಜಾಸ್ತಿ ಜನನ ಮಾಡ್ತಾಯಿದ್ದು ದರ್ಶನ್ ಅವ್ರಿಗೆ ಆ ಥರದ ಒಂದು ಸಣ್ಣ ಕ್ರೇಜ್ ಇತ್ತು. ಆದರೆ ಈಗ ಸಮಸ್ಯೆ ಇರೋದ್ರಿಂದ ಅದಾಗಲ್ಲ. ಸೊ ಅದರಿಂದ ಆ ಥರದ ಮಾಸನ್ನು ಎಳೆದು ಯುವಕರನ್ನು ತಡೆಯುವ ಶಕ್ತಿ ಸದ್ಯದಲ್ಲಿ ವಿಚಾರಗಳಲ್ಲಿ ಒಳ್ಳೆ ವ್ಯಕ್ತಿಗಳಿದ್ದಾರೆ. ಈಗ ನೀವು ರವಿಕೃಷ್ಣಾರೆಡ್ಡಿ ಅವ್ರ ಬಗ್ಗೆ, ಉಪೇಂದ್ರ ಅವ್ರ ಬಗ್ಗೆ ಇವರ ಪ್ರಾಮಾಣಿಕತೆ ಇದೆ. ಆದರೆ ಇಡೀ ಕರ್ನಾಟಕವನ್ನು ಮತಗಳಾಗಿ ಮಾರ್ಪಡಿಸುವ ಶಕ್ತಿ ಇದೆಯಾ ಅಂದರೆ ಖಂಡಿತವಾಗಲೂ ಅದು ರವಿಕೃಷ್ಣಾರೆಡ್ಡಿ ಅವರೇ ಗೆಲ್ಲಕ್ಕಾಗಲಿಲ್ಲ. ಅಲ್ಲ, 2,000 ಓಟ್ ಅಷ್ಟೇ. ಎಲ್ಲಿ ನೀವು ಜಯನಗರಲ್ಲಿಂತಲೂ 2,000, BTM ಲೇಔಟಲ್ಲೂ. ಅದಲ್ಲದೆ 6 ತಿಂಗಳು ನಾನು ಕೂಡ ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೆ. ಶಿಗ್ಗಾವಿಯಲ್ಲಿ ಅವರ ಒಂದು 5,000 ಜನ ಒಂದು 6 ತಿಂಗಳು ಅಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ರು. ನಾನು ಕೂಡ ಹೇಳ್ತಿದ್ದೆ, ನೀವು ಎಲ್ಲರಿಗೂ ದುಡ್ಡು ತಗೊಳ್ಳಿ, ಬಟ್ ರವಿಕೃಷ್ಣಾರೆಡ್ಡಿ ಅಂದು ಒಂದು ಚಾನ್ಸ್ ಕೊಟ್ಟು ನೋಡಿ, ನೀವೇನು ಮಾಡಬೇಡಿ, ಒಂದು ಮತ ಹಿಂಗೆ ಹಾಕ್ಬಿಟ್ಟು ಬಂದ್ಬಿಡಿ ಸಾಕು, ನೋಡೋಣ, ಅವ್ರನ್ನ ಕಳಿಸೋಣ, ಅವರು ಭ್ರಷ್ಟರಾದರೆ ಆಮೇಲೆ ತೆಗಿಯೋಣ, ಒಂದು 5 ವರ್ಷ ಒಂದು ಎಕ್ಸ್ಪೆರಿಮೆಂಟ್ ಆಗಲಿ ಶಿಗ್ಗಾವಿ ಕ್ಷೇತ್ರದಲ್ಲಿ ಅಂದರೂ ಕೂಡ 1,800 ಓಟ್ ಅಷ್ಟೇ ಬಂತು. ಸೊ ಒಂದು ಈ ವ್ಯಕ್ತಿ ಗೆಲ್ಲೋದಿಲ್ಲ ಅನ್ನೋ ಕಾರಣಕ್ಕೆ ಒಂಥರ ಗೆಲ್ಲಲ್ಲ, ನಮ್ಮ ಓಟ್ ವೇಸ್ಟ್ ಆಗುತ್ತೆ ಅಂತ ಏನು ಮಾಡಿದ್ದಾರೆ ಇವರು, ನಮಗೇನು ಕನೆಕ್ಟ್ ಆಗಿದ್ದಾರೆ ಅಂತಂದರೆ ಭಾಷಣಗಳಿಂದ. ಅದಕ್ಕೆ
ಅದಕ್ಕೆ ನಾನು ಹೇಳೋದು ಫಸ್ಟು ಸಮಾಜ ಪರಿವರ್ತನೆ ಆಗಬೇಕಾ ಇಲ್ಲ ರಾಜಕೀಯ ಪರಿವರ್ತನೆ ಆಗಬೇಕಾ? ಸಮಾಜ ಪರಿವರ್ತನೆ ಆಗಬೇಕಂದ್ರೆ ರಾಜಕಾರಣಿಗಳು ಪರಿವರ್ತನೆ ಆಗಬೇಕು, ರಾಜಕಾರಣಿಗಳು ಪರಿವರ್ತನೆ ಅಂದರೆ ಸಮಾಜ ಪರಿವರ್ತನೆ ಆಗಬೇಕು. ಇವೆರಡು ಮುಖ, ಒಂದು ನಾಣ್ಯದ ಎರಡು ಮುಖಗಳು. ಸೊ ನಾನು ಅಂದ್ಕೊಳೋದು ರಾಜಕಾರಣಿಗಳನ್ನ ಚೇಂಜ್ ಮಾಡೋಕ್ಕೆ ಒಂದು ಹೋರಾಟ ನಡೀಲಿ, ಈ ಮತದಾರರನ್ನ, ಅದನ್ನೇ ನಾನು ಮನಸ್ಸುಗಳ ಅಂತರಂಗದ ಮನೆಗಳಲ್ಲಿ ಮತಗಳಲ್ಲಿ ಒಂದಷ್ಟು ಪರಿವರ್ತನೆ ಆದರೆ ಆಗ ಖಂಡಿತವಾಗ್ಲೂ ಪರ್ಯಾಯ ರಾಜಕೀಯ ಇದೆ. ಫಸ್ಟು ರಾಜಕೀಯ ಮಾಡೋದಕ್ಕಿಂತ ಸಮಾಜ ಪರಿವರ್ತನೆಗೆ ಎಲ್ಲರೂ ಶ್ರಮ ಪಟ್ಟರೆ, ಒಂದಷ್ಟು ಪ್ರಬುದ್ಧ ಮನಸ್ಸುಗಳಾದರೆ ಆಗ ಅದು ಮತಗಳಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ರವಿಕೃಷ್ಣ ರೆಡ್ಡಿ ಅವ್ರದ್ದು ಆ ಥರ ಆದರೆ ಉಪೇಂದ್ರ ಅವ್ರ ಪ್ರಜಾಕೀಯ ಪಾರ್ಟಿ ಒಂದು ಒಳ್ಳೆ ಸಾಫ್ಟ್ವೇರ್ ಥರ ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಂಡು ಒಂದು ಒಳ್ಳೆ ಮೆಕ್ಯಾನಿಸಮನ್ನು ಅವರು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತೇಳಿ. ಆದರೆ ನೇರ ರಾಜಕಾರಣಕ್ಕೆ ಅವರು ಇಳಿದಿಲ್ಲ ಮತ್ತು ಅವ್ರ ಪಕ್ಷದವರು ಕೂಡ ಇಳಿದ್ರು ಆ ಪ್ರಭಾವನ ಬೀರಿಲ್ಲ. ಸೊ ಹೀಗಾಗಿ ಈಗ ಏನು ಅದು ಚಿಂತನೆಗಳಲ್ಲಿದೆ. ಈಗ ರವಿಕೃಷ್ಣ ರೆಡ್ಡಿ ಅವರು ಭ್ರಷ್ಟಾಚಾರವನ್ನೇ ಕೇಂದ್ರೀಕೃತವಾಗಿ ಮಾಡ್ತಾ ಇದ್ದಾರೆ. ಇದು ಈ ದೇಶದಲ್ಲಿ ನಾವೆಲ್ಲರೂ ಸೇರಿ ಭ್ರಷ್ಟರಾಗಿದ್ದೀವಿ. ಇಲ್ಲಿ ದೇಹ ಮತ್ತು ಮನಸ್ಸು ಭ್ರಷ್ಟ ಆಗಿದೆ. ಬರೀ ಸರ್ಕಾರಿ ಅಧಿಕಾರಿಗಳು ಮಾತ್ರ ಅಲ್ಲ, ಹೆಚ್ಚು ಕಡಿಮೆ ಎಲ್ಲರೂ ನಾವೆಲ್ಲ ಒಂದರಷ್ಟರಲ್ಲಿ ಮಾನಸಿಕವಾಗಿ ಭ್ರಷ್ಟರಾಗಿ ಹೋಗಿದ್ದೀವಿ. ಸೊ ಭ್ರಷ್ಟಾಚಾರ, ಕೆಟ್ಟ ಹಣದ ಪ್ರಭಾವ ಈಗ ಆಲ್ರೆಡಿ ರಿಯಲ್ ಎಸ್ಟೇಟ್ಗಳು, ಚಿನ್ನದ ಅಂಗಡಿಗಳು ಇವೆಲ್ಲ ಮಾಡಿ ಆಗೋಗಿದೆ. ಸೊ ಅದರಿಂದ ಭ್ರಷ್ಟಾಚಾರವನ್ನೇ ನೀವು ಕೇಂದ್ರೀಕೃತವಾಗಿ ಹೋದರೆ ಸಾಮಾನ್ಯ ಜನಕ್ಕೆ ಅದು ತಟ್ಟುತ್ತಾ ಇಲ್ಲ. ಉಪೇಂದ್ರ ಅವ್ರದ್ದು ಐಡಿಯಾಲಜಿಕಲಿ ಓಕೆ, ಫೀಲ್ಡ್ ವರ್ಕ್ ಇಲ್ಲ, ಅವ್ರು ಅದನ್ನ ಒಪ್ಪಲ್ಲ. ನಾನು ಇನ್ನೊಬ್ಬರು ಯಾಕೆ ಆಗಬೇಕು ಅಂತ. ಆದರೆ ಈ ಸಮಾಜ ಹಂಗೆ, ನಿಮಗೆ ನೀವು ವಿಷ ಕುಡಿದಾಗ ಇನ್ನೊಂದು ವಿಷ, ಹಾವಿನ ಕಚ್ಚಿದಾಗ ಇನ್ನೊಂದು ವಿಷದಿಂದಲೇ ಮಾಡಬೇಕು. ನಿಮಗೆ ಜ್ವರ ಬಂದಾಗ ಇನ್ನೊಂದು ಮೆಡಿಸಿನ್ ಇಸ್ ಆಲ್ಸೋ ಪಾಯ್ಸನ್, ಅದನ್ನು ಕೂಡ ನೀವು ತೊಗೊಳ್ಲೇಬೇಕು. ಹಾಗೆ ಉಪೇಂದ್ರ ಅವರು ಆ ಹಂತಕ್ಕೆ ಹೋಗಿಲ್ಲ ಅಂದ್ರೂ ನೀವು ಕಂಪ್ಲೀಟ್ ಟರ್ನ್ ಜನ ಸಿಗೋದಿಲ್ಲ. ನೀವು ನಿಧಾನವಾಗಿ ಜನರಿಗೆ ಮಾಡಿ, ಇವನಪ್ಪ ನಾನು ಇದ್ದೀನಿ, ನಾನು ಮಾಡ್ತೀನಯ್ಯ, ಈ ಉಚಿತನ ಅಥವಾ ಇನ್ನೊಂದು ಏನೋ ಇರಲಿ, ನಾನು ನೋಡ್ಕೊಂಡು ಕೊಡ್ತೀನಿ, ಅಲ್ಲ ಬಡವರಿಗೆ ನಿಜವಾಗ್ಲೂ ತಲುಪಿಸ್ತೀನಿ, ನಿಮಗೂ ಮಾಡ್ತೀನಿ ಅಂತೇಳಿ ಒಂದಷ್ಟು ಭರವಸೆಗಳನ್ನು ಮಾಡಬೇಕು. ಯಾಕೆಂದರೆ ಅವ್ರು ಹೇಳಿರೋದು ನಿಮ್ಮಲ್ಲಿ ಪರಿವರ್ತನೆ ಆದರೆ, ಅದನ್ನು ವಿವೇಕಾನಂದರು ಹೇಳಿದ್ರು, ಬುದ್ಧನೂ ಹೇಳಿದ್ರು, ಕುವೆಂಪುನೂ ಹೇಳಿದ್ರು. ಆ ಪರಿಸ್ಥಿತಿಯಲ್ಲಿ ನಾವು ಇಲ್ಲೇ ಇಲ್ಲ. ಯಾಕೆಂದರೆ ನಾವು ಅನಿವಾರ್ಯ. ಒಂದು ಸಮಾಜ ಒಡೆದೋಗಿದೆ, ಜಾತಿಗಳ ಆಧಾರದ ಮೇಲೆ ಒಡೆದೋಗಿದೆ, ಬೇರೆ ಬೇರೆ ಪ್ರದೇಶ ಆಧಾರದ ಮೇಲೆ ಒಡೆದೋಗಿದೆ. ಸೊ ಈ ಸಮಾಜ ಒಗ್ಗಟ್ಟಾಗೋದೇ ಇಲ್ಲ, ಯಾಕೆಂದರೆ ಆಲ್ರೆಡಿ ಒಡೆದೋಗಿದೆ. ಎರಡನೇದಾಗೂ ಆರ್ಥಿಕ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಲಿದೆ. ನನಗೆ ದುಡ್ಡು ಬೇಕೇ ಬೇಕಾಗಿದೆ. ನೀವು ಇವತ್ತು ಚಾಮರಾಜಪೇಟೆ ಅಂತ ಕ್ಷೇತ್ರದಲ್ಲಿ ಜಮೀರ್ ಅಹ್ಮದ್ 65,000 70,000 ಲೀಡಲ್ಲಿ ಯಾಕೆ ಗೆಲ್ತಾರೆ ಅಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಅವ್ರ ಹತ್ರ ಕಷ್ಟದಲ್ಲಿ ಹೋಗ್ಬಿಟ್ರೆ ಜೋಬಲ್ಲಿರೋ ದುಡ್ಡು ಕೊಡ್ತಾರೆ. ಅದು ಅವ್ರಿಗೆ ಬಹಳ ಹೆಲ್ಪ್ ಮಾಡುತ್ತೆ. ಯಾರೋ ಆಸ್ಪತ್ರೆಯಲ್ಲಿ ಇರೋರಿಗೂ ಎಲ್ರಿಗೂ ಜಾಸ್ತಿ ಜನಕ್ಕೆ ಕೊಡ್ತಾ ಇರ್ತಾರೆ. ನಾನು ಪ್ರಜಾಪ್ರಭುತ್ವ ಉಳಿಲಿ, ನಾನು ಪ್ರಾಮಾಣಿಕ ಅಂದರೆ ನಾನು ಹೆಚ್ಚು ಇಂಪಾರ್ಟೆಂಟ್ ಆಗ್ತೀನ, ಜಮೀರ್ ಅಹ್ಮದ್ದು ಅಥವಾ ಇನ್ನೊಬ್ಬರು ಆ ಥರದ ಒಬ್ಬ ವ್ಯಕ್ತಿ ಇಂಪಾರ್ಟೆಂಟ್ ಆಗ್ತಾನ? ನನಗೆ ಅವ್ರು ಹಣ ಕೊಟ್ಟಿರ್ತಾರೆ, ನನಗೆ ಅನಿವಾರ್ಯ. ನೀವು ಒಳ್ಳೆಯವರು, ಉಪೇಂದ್ರ ಅವ್ರು ಒಳ್ಳೆಯವರು, ರವಿಕೃಷ್ಣ ರೆಡ್ಡಿ ಅವ್ರು ಒಳ್ಳೆಯವರು, ಬಟ್ ನನಗೇನು ಆಗಲಿಲ್ಲ, ನನ್ನ ಕಷ್ಟಕ್ಕೆ ಅವ್ರು ಏನೂ ಆಗಲಿಲ್ಲಲ್ಲ ಅನ್ನುವಂಥದ್ದು ಇದೆ. ಹಾಗಾದರೆ ಇವರು ದುಡ್ಡು ಕೊಡಬೇಕಾ ಅನ್ನೋದು ಪ್ರಶ್ನೆ ಬರುತ್ತೆ. ರವಿಕೃಷ್ಣ ರೆಡ್ಡಿ ಅವರು ದುಡ್ಡು ಕೊಡಬೇಕಾ, ಉಪೇಂದ್ರ ಅವರು ದುಡ್ಡು ಕೊಟ್ಟು ಬರಬೇಕಾ? ದುಡ್ಡು ಕೊಟ್ಟರೆ ಮತ್ತೆ ಅವರು ಅದೇ ಥರ ಬೇರೆ ಥರ ಆಗ್ತಾರಲ್ಲ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಬಟ್ ನನಗೆ ನಿಮ್ಮ ಪ್ರಶ್ನೆ ಹಿಂದಿನ ಉದ್ದೇಶ ದುಡ್ಡು ಕೊಡಿ ಅಂತ ಹೇಳಲಿಲ್ಲ, ನನಗೆ ಅರ್ಥ ಆಯಿತು, ಅದು ಅರ್ಥ ಆಯಿತು. ನೀವು ಹೇಳ್ತಿರೋದಂದ್ರೆ ಜನರಿಗೆ ನೀವೇನು ಮಾಡ್ತಾ ಇದ್ದೀರಾ, ನೀವು ನೆಗೆಟಿವ್ಗಳನ್ನ ಹೈಲೈಟ್ ಮಾಡಿದ್ರೆ ಭ್ರಷ್ಟಾಚಾರ ವಿರುದ್ಧ, ಬಟ್ ಜನರ ಬದುಕನ್ನು ಸುಧಾರಣೆಗೊಳಿಸೋಕ್ಕೆ ನಿಮ್ಮ ಐಡಿಯಾಗಳೇನು, ಅಥವಾ ನೀವು ಗ್ರೌಂಡಲ್ಲಿ ಏನು ಮಾಡ್ತಾ ಇದ್ದೀರ ಅನ್ನೋದು ಪ್ರಶ್ನೆ ಬರುತ್ತೆ. ತುಂಬ ಒಳ್ಳೆಯ ಇದು ಕೇಳಿದ್ರಿ ನೀವು. ಅದಕ್ಕೆ ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತೀವಿ. ಏನು ಅಂದರೆ, ಈಗ ನೀವು ಒಬ್ಬ ವ್ಯಕ್ತಿಯನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು 4.5 ವರ್ಷ ಅವನಿಗೆ ಈ ಪ್ರಜಾಪ್ರಭುತ್ವದ ಮೌಲ್ಯಗಳು, ಪ್ರಾಮಾಣಿಕತೆ ಬಗ್ಗೆ ಎಲ್ಲ ಹೇಳಿ, ಇನ್ನೇನು ಚುನಾವಣೆ 6 ತಿಂಗಳಿದ್ದಾವಾಗ ನಾನೊಂದು 5,000 10,000 ಅವ್ನ ಕೆಪಾಸಿಟಿ ನೋಡಿ ಕೊಟ್ಟರೆ ನಿಮ್ಮ 4.5 ವರ್ಷದ ಶ್ರಮ ಹೋಗ್ಬಿಡುತ್ತೆ. ಅವ್ನಿಗೇನೋ ಒಂದು 50,000 ಕೊಡ್ತೀನೋ ಎಷ್ಟು, ಅವ್ನ ಕೆಪಾಸಿಟಿ ನೋಡ್ಕೊಂಡು ನಾನು ಕೊಡ್ತೀನಿ ಅವ್ನಿಗೆ, ಅಥವಾ ಉದ್ಯೋಗ ಕೊಡಿಸ್ತೀನಿ, ಅಥವಾ ಒಂದು ಕಾರ್ ಕೊಡಿಸ್ತೀನಿ ಅವನಿಗೆ, ಅವನ ಹಿಂಬಾಲಕರ ಸಮೇತ ನನ್ನನ್ನು ತಗೊಂಡ್ಬಿಡ್ತಾನೆ. ಅದು ಇಟ್ ಈಸ್ ದ ಹಾರ್ಡ್ ರಿಯಾಲಿಟಿ ಆಫ್ ದ. ಬಟ್ ಏನು ಮಾಡಬೇಕು ಇವ್ರು ಹಾಗಾದರೆ? ಅದೇ ನಾನು ಹೇಳೋದು, ಮೊದಲು ನಾವು ಈ ಬದುಕುಗಳಲ್ಲಿ ಒಂದಷ್ಟು ತ್ಯಾಗವನ್ನು ಮಾಡಿ, ಉಪೇಂದ್ರ ಅಂತವ್ರು ಈಗ ಆಲ್ರೆಡಿ ಅವರೆಲ್ಲ ಸೆಟ್ಲಾಗಿದ್ದಾರೆ. ನೀವು ಫೀಲ್ಡ್ಗೆ ಬಂದು ಜನರನ್ನು ಮಾನಸಿಕವಾಗಿ ಯೋಚನೆ ಮಾಡಲಿಕ್ಕೆ ಪ್ರಬುದ್ಧ ಮನಸ್ಸುಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಅಂದರೆ ನೀವು ತಗೊಳ್ಳುವ 2,000 3,000 ಇದೆಯಲ್ಲ, ಅದು ನಿಮ್ಮನ್ನೇ ನಾಶ ಮಾಡ್ತಾ ಇದೆ. ನೀವು ಇವಾಗ ಹಾಸ್ಪಿಟ್ಲಿಗೆ ಹೋಗ್ತೀರಿ, ಅಲ್ಲಿಲ್ಲ, ಅಯ್ಯೋ ನಮ್ಮನ್ನು ಕೇಳೋರಿಲ್ವೇ. ನೋಡಿ ಸರ್, 2 ವಿಚಾರಗಳಿದೆ. ಒಂದು, ಅವರು ಫೀಲ್ಡ್ಗೆ ಬರಲ್ಲ. ಯಾಕಂದರೆ ಅವ್ರು ಏನಂತಾರೆ, ನಾನು ಫೀಲ್ಡಿಗೆ ಬಂದು ನಾನು ಒಂದು ಸಭೆ ಸಮಾರಂಭ ಮಾಡಬೇಕು ಅಂದರೆ ದುಡ್ಡು ಖರ್ಚಾಗುತ್ತೆ. ದುಡ್ಡು ಖರ್ಚಾದರೆ ನಾನು ಎಲ್ಲಿಂದ ತರಬೇಕಾ, ಅಥವಾ ಯಾರೊಬ್ಬರು ಕೊಡಬೇಕಾ ನನಗೆ, ಅದು ಭ್ರಷ್ಟಾಚಾರಕ್ಕೆ ನಾಂದಿ ಹಾಡುತ್ತೆ ಅನ್ನೋದು ಅವರ ಮೊದಲನೇ ಪಾಯಿಂಟ್. ಕರೆಕ್ಟ್ ಇದೆ. ಅದು ಎರಡನೇ ಪಾಯಿಂಟ್ ಏನಂತಂದರೆ, 2,000 ತೊಗೊಂಡ್ರೆ ನಿಮ್ಮನ್ನು ನಾಶ ಮಾಡುತ್ತೆ ಅನ್ನೋ ಜನರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಆದರೆ 2,000 ಕೊಡದೇ ಇರುವಂಥ ಪ್ರಾಮಾಣಿಕ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಅವ್ರ ಹತ್ರನೂ ಇಲ್ಲ, ಉಪೇಂದ್ರ ಅವ್ರ ಹತ್ರನೂ ಇಲ್ಲ. ನನ್ನ ಪ್ರಕಾರ ಉಪೇಂದ್ರ ಅವರು ಕ್ರಿಯೇಟ್ ಮಾಡಬೇಕಾಗಿರೋದು ಆ ಥರದ ವ್ಯಕ್ತಿಗಳನ್ನ. ಜನರ ಮನಸ್ಥಿತಿ ಒಂದು ಕಡೆ ಆದರೆ ಜನಕ್ಕೆ ನೀವು ಪ್ರಾಮಾಣಿಕರಿಗೆ ಆಯ್ಕೆ ಮಾಡಿ ಅಂತ ನೀವು ಹೇಳಿದ್ವಿ. ಯಾರು ಸ್ವಾಮಿ ಪ್ರಾಮಾಣಿಕರ, ಹಾಗಾದ್ರೆ ನಿಮ್ಮ ಪಾರ್ಟಿಯವರು ಇದ್ದಾರಾ, ಕರ್ಕೊಂಡು ಬನ್ನಿ ಅಂತ ಅಂದರೆ ಎಲ್ಲಿದ್ದಾರೆ?
ಅಂದರೆ ಅದು ಒಂದು ಸಿಸ್ಟಮೇ ರೆಡಿ ಆಗಿಲ್ವಲ್ಲ. ಖಂಡಿತ ನನಗೂ ಅದೇ ಗೊತ್ತಿರೋದಲ್ಲ. ಈಗ ಏನು ನಾನು ಇಲ್ಲಿ ಕೂತ್ಕೊಂಡು ಎಲ್ಲ ಪ್ರಶ್ನೆಗಳಿಗೂ ಖಂಡಿತ ಉತ್ತರ ಸಿಗಲ್ಲ, ಯಾಕೆಂದ್ರೆ ಇದು ಪ್ರಯೋಗವೇ. ನೀವು ಒಂದು ನಾವು conversation ಅಷ್ಟೇ, ಅದು ಪ್ರಯೋಗಗಳಾಗ್ತಾ ಇರಬೇಕು. ಏನು ಅವರೊಂದು ಕಡೆ ಇವರೊಂದು ಕಡೆ, ಈ ರೈತರಿಗೂ ತುಂಬ ಅನ್ಯಾಯ ಆಗ್ತಾ ಇದೆ. ಆದರೂ ಅವ್ರು ಹೋಗ್ಬಿಟ್ಟು BJPಗೋ ಕಾಂಗ್ರೆಸ್ಗೋ ಇದಕ್ಕೂ ಆಗ್ತಾರೆ. ಒಕ್ಕಲಿಗರೆಲ್ಲ ಉದ್ಧಾರ ಆಗ್ಬಿಟ್ಟಿದ್ದಾರೆ, ಏನಿಲ್ಲ ಅವರು ಚುನಾವಣೆಯಲ್ಲಿ ಒಂದು ಕಡೆ ಆಗ್ತಾರೆ. ದಲಿತರು ಅಥವಾ ಮುಸ್ಲಿಮ್ಸ್ ಎಲ್ಲ ಏನು ಅಷ್ಟು ದೊಡ್ಡದಾಗಿ ಉದ್ಧಾರ ಆಗ್ಬಿಟ್ಟಿದಾರ, ಅವ್ರಿಗೂ ಅನ್ಯಾಯ ಆಗ್ತಾ ಇದೆ, ಅವರು ಹೋಗಿ ಇನ್ಯಾರಿಗೋ ಒಬ್ಬರಿಗೆ ಓಟ್ ಹಾಕ್ತಾ ಇರ್ತಾರೆ. ಸೊ ಅಂದರೆ ಇದು ನಾವು ವಿಷಚಕ್ರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಇದನ್ನು ನಿಧಾನವಾಗಿ ಐತಿಹಾಸಿಕ ಕ್ಷಣಗಳು, ಲವ್ ಬಗ್ಗೆ ಮಾತಾಡುವಾಗ ಹೇಳ್ತೀವಲ್ಲ, ಲವ್ ವಿಲ್ ಹ್ಯಾಪನ್ ಅಂತದ್ದು ಆಗುತ್ತೆ. ನಾನು ಯಾರನ್ನ ಲವ್ ಮಾಡಬೇಕು ಅಂದರೆ ಆಗಲ್ಲ, ಅದಷ್ಟು ಕಡೆ ಆಗುವಂಥದ್ದು. ಹಾಗೆ ಇದು ಕೂಡ ಕ್ರಾಂತಿ ಯಾವತ್ತೂ ಆಗುತ್ತೆ, ಹೇಳಲಿಕ್ಕಾಗಲ್ಲ. ಅದು ನಾಳೆನೂ ಆಗ್ಬೋದು, ಇನ್ನೊಂದು ಕಡೆ ಆಗ್ಬೋದು. ಜನಗಳಿಗೆಲ್ಲ ಬೇಸರ ಬಂದು ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಅದನ್ನು ಗುರುತಿಸ್ಬೋದು. ಆದರೆ ಅದಕ್ಕೆ ಮೊದಲು ಒಂದು ಫೀಲ್ಡಲ್ಲಿ ಇರಿ, ನೀವು ಮಾರ್ಕೆಟಲ್ಲಿ ಇರಿ ಅಂತ. ಈಗ ರವಿಕೃಷ್ಣ ರೆಡ್ಡಿ, ಉಪೇಂದ್ರ ಅವ್ರು ಮಾಡ್ತಿದ್ದಾರೆ. ಈಗ ಎಷ್ಟೋ ಸಿನಿಮಾ ನಟರು ಏನು ಮಾಡದೇ ಇರೋವಾಗ ಜನಜಾಗೃತಿಯನ್ನು ಅವರು ಮಾಡ್ತಿದ್ದಾರೆ, ಇವರು ಮಾಡ್ತಿದ್ದಾರೆ. ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಆ ಚುನಾವಣೆಯ ಮತದಾನದ ಅಂಕಿ ಸಂಖ್ಯೆಗಳಲ್ಲಿ ಹೇಳ್ತೀನಿ. ಉಪೇಂದ್ರ ಅವರು ಮಾರ್ಕೆಟ್ ವ್ಯಾಲ್ಯೂ 1 ಲಕ್ಷ ಮತಗಳು. ರವಿಕೃಷ್ಣ ಇದರಲ್ಲಿ ಅವ್ರ ಮೇಲೆ MP ಎಲೆಕ್ಷನ್ಗೆ ನಿಲ್ಸಿದ್ರಲ್ಲ, ಅವರ ಇಡೀ ಪಕ್ಷದ ಅಲ್ಲೇ. ಆಮ್ ಆದ್ಮಿ ಪಾರ್ಟಿದು 1 ಲಕ್ಷ ಅಂದರೆ 80,000 90,000. ರವಿಕೃಷ್ಣ ರೆಡ್ಡಿ ಅವ್ರದ್ದು 1 ಲಕ್ಷ. ಕಾಂಗ್ರೆಸ್ದು ಎಷ್ಟು 1 ಕೋಟಿ ಚಿಲ್ಲರೆ, 1.25 ಕೋಟಿ. BJPದು ಅದು 1.25 ಕೋಟಿ. JDSದು 40-70 ಲಕ್ಷ. ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಉಪೇಂದ್ರ ಅವ್ರದ್ದೆಲ್ಲ 1 ಲಕ್ಷ ಇದೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಅಷ್ಟೇ ಇದೆ. ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಮತದಲ್ಲಿ 1.25 ಕೋಟಿ ಆದರೆ ಆಗ ಬದಲಾವಣೆ ಆಗುತ್ತೆ. ಅದನ್ನು ಹೆಂಗೆ ಗಳಿಸ್ಬೇಕು, ಪ್ರಾಮಾಣಿಕವಾಗಿ ಗಳಿಸ್ತೀರೋ ಅಥವಾ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋತೀರೋ, ಅದು ಅವರವ್ರಿಗೆ ಬಿಟ್ಟಿದ್ದು. ನಾನು ಏನು ಹೇಳ್ತಿದ್ದೀನಿ, ಇದು 100% ಪ್ರಾಕ್ಟಿಕಲ್. ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಅಷ್ಟೇ. ಇವತ್ತು ಉಪೇಂದ್ರ ಅವರು 224 ಕ್ಷೇತ್ರದಲ್ಲೂ ಮತದಾನ ಇದು ಅಭ್ಯರ್ಥಿಗಳನ್ನ ಹಾಕಿದ್ರೆ ಅವರ ಒಟ್ಟು ಮತಗಳ ಸಂಖ್ಯೆ 1 ಲಕ್ಷ. ಈ ಸರಿ 2 ಲಕ್ಷ ಬರ್ಬೋದು. BJP ಅಥವಾ ಕಾಂಗ್ರೆಸ್ಗೆ 1.25 ಕೋಟಿ ಬರುತ್ತೆ 5 ಕೋಟಿ ಮತದಾನರಲ್ಲಿ. JDSಗೆ ಒಂದು 70-60-70 ಲಕ್ಷ ಬರುತ್ತೆ. ಸೊ ಇದನ್ನೇ ನೇರವಾಗಿ ಬಿಚ್ಚಿಡ್ತಾ ಇದ್ದೀನಿ. ಇಷ್ಟೇ ನಮ್ಮ ಮಾರ್ಕೆಟ್ ವ್ಯಾಲ್ಯೂ. ನಮ್ಮಂಥವರೆಲ್ಲ ಸೇರಿದ್ರೆ ಇನ್ನೊಂದು 5,000-10,000 ಓಟ್ಗಳು ಬರ್ತವೆ. ನಿಮ್ಮ ಮಾರ್ಕೆಟ್ ವ್ಯಾಲ್ಯೂ ಅದೇ ವಿಜಯದ ಎಲ್ಲ ಹಂಗಿರಲಿಲ್ಲ. ವಿಜಯದ ಆಲ್ರೆಡಿ ಮಾರ್ಕೆಟ್ ವ್ಯಾಲ್ಯೂ ಇತ್ತು. ಈಗ 35% ಬಂತು ಅವ್ರದ್ದು. DMKಗೆ 31%, ADMKಗೆ 27%. ಸೊ ಮಾರ್ಕೆಟ್ ವ್ಯಾಲ್ಯೂನ ರೈಸ್ ಮಾಡಿ ಮತಗಳಲ್ಲಿ. ಬಟ್ ಮತದಾರರು ಹಣ ಜಾತಿನೇ ನೋಡಾಕ್ತಾರೆ. ನಿಮ್ಮ ಮುಂದೆ ಸವಾಲಿದೆ, ಏನು ಮಾಡಬೇಕು, ಅವರೇ ಪರಿವರ್ತನೆ ಆಗಲಿ ಅಂದರೆ ಹೇಳ್ಕೊಂಡು ಹೋಗೋಕ್ಕೇನು ಪ್ರಾಬ್ಲಮ್ ಇಲ್ಲ. ಬಟ್ ಪರಿವರ್ತನೆ ಕಷ್ಟ. ಜನ ಹಣ ಮತ್ತು ಜಾತಿ ನೋಡ್ಕೊಂಡು ಓಟ್ ಹಾಕ್ತಾರೆ ಅಂತ ಸರ್ ಹೇಳ್ತಾ ಇದ್ದಾರೆ. ಅದು ನಿಜ ಕೂಡ ಹೌದು ಬಹುತೇಕ ಸಂದರ್ಭಗಳಲ್ಲಿ. ಆದರೆ ಹಣ ಮತ್ತು ಜಾತಿಯನ್ನು ಮೀರಿದ ನೀವೇನು ಕೊಡ್ತಾ ಇದ್ದೀರಾ, ಯಾವ ವ್ಯಾಲ್ಯೂನ ನೀವು ಕ್ರಿಯೇಟ್ ಮಾಡ್ತೀರಾ ಅನ್ನೋದು ಪ್ರಶ್ನೆ. ಅವ್ರಿಗೆ ಅದು ಮುಖ್ಯ ಅಲ್ಲ, ಹಣ ಮುಖ್ಯನೂ ಅಲ್ಲ, ಜಾತಿನೂ ಮುಖ್ಯ ಅಲ್ಲ, ಬೇರೆ ಏನಿಲ್ವಲ್ಲ. ಆಯ್ತು ಪಾಪ ನಮ್ಮ ಎಲ್ಲ ದುಷ್ಟನ ಮಕ್ಕಳಿದ್ದಾರೆ, ನಮ್ಮ ಜಾತಿ ದುಷ್ಟನಿಗೆ ಹಾಕೋಣ ಅಂತ ಹಾಕ್ತಾ ಇದ್ದಾರೆ, ಅಷ್ಟೇ ಬಿಟ್ಟರೆ. ಮತ್ತು ಇಲ್ಲಿ ನಮ್ಮಲ್ಲಿ ಮಹಿಳೆಯರು ಇದ್ದಾರೆ. ಸೊ 50% ಮಹಿಳೆಯರಿದ್ದಾರೆ ಹೆಚ್ಚು ಕಡಿಮೆ. ಅವರಿಗೆ ಚಿಂತನಾ ಕ್ರಮಗಳು ಸ್ವಲ್ಪ ಇನ್ನೂ ರಿಸರ್ವ್ ಆಗೇ ಇದೆ. ಅವ್ರು ಹೆಚ್ಚು, ಈಗ ನೋಡಿ ನೀವು ಯಾವುದೇ ಮನೆಗೆ ಹೋದ್ರೂ ಗಂಡಸರು ನ್ಯೂಸ್ ಚಾನಲ್ ನೋಡ್ತಾರೆ, ಹೆಂಗಸರು ಧಾರಾವಾಹಿಗಳನ್ನು ನೋಡ್ತಾರೆ. ಸೊ ಈ ಬಹುತೇಕ ಅವರಲ್ಲಿ ಒಂದು 5-10% ಬಿಟ್ಟರೆ ಜಾಗೃತವಾಗಿಲ್ಲ. ಆ 40% ಓಟು ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿದೆ. ಅವರಿಗೆ ಚಿಂತನೆಗಳು ಅಷ್ಟೊಂದು ವಿಶಾಲವಾಗಿ ಮಾಡೋದಿಲ್ಲ, ಗಂಡಂದ್ರ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಸೊ ಅದರಿಂದ ಅದು ಒಂದು ದೊಡ್ಡ ಸವಾಲಾಗಿದೆ. ನಾನು ಯಾವಾಗಲೂ ಅದೇ 40% ಹೆಣ್ಮಕ್ಳಿದ್ದಾರೆ. 50%ಅಲ್ಲಿ 10% ಜಾಗೃತಾವಸ್ಥೆ ಅಂತ ತೆಗೆದ್ರೂ ಕೂಡ ಈ 40% ಹೆಣ್ಣು ಮಕ್ಕಳನ್ನು ನಾವು ಹೇಗೆ ರೀಚ್ ಆಗಬೇಕು ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡಿ ಏನಾದರೂ ಒಂದು ದಾರಿಯನ್ನು ಮಾಡಬೇಕು. ಯಾಕಂದರೆ ಸಂಘಟನೆಗಿನ್ನು ಚಪ್ಪಾಳೆ ಎರಡೂ ಕಡೆ. ಜನ ಕೂಡ ನಮ್ಮನ್ನು ನಂಬಬೇಕು. ನಾವು ಹೇಳೋದು ಒಂದಾದರೆ ಜನನೂ ನಮ್ಮನ್ನೇ ಈ ವ್ಯಕ್ತಿ ನಿಜವಾಗ್ಲೂ ಅಂತೇಳಿ. ಈಗ ಸ್ವತಂತ್ರ ಹೋರಾಟ ಎಲ್ಲ ಹೇಗಾಯಿತು ಹಾಗೆ ಒಂದು JP ಮೂಮೆಂಟ್ ಆಯಿತು, ಇವ್ರದ್ದು ಆಯಿತು. JP ಮೂಮೆಂಟ್ ಆದಮೇಲೆ ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಮೂಮೆಂಟ್ ಆಯಿತು. ಸೊ ಆ ಥರದ ಒಂದು ಮೂಮೆಂಟ್ ಬಂದಾಗ ಅದು ಮತಗಳಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕೆ ನಾವೆಲ್ಲ ತುಂಬ ಶ್ರಮ ಪಡೋ ಅವಶ್ಯಕತೆ ಇದೆ.